ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ತಮ್ನೈಲ್ನಲ್ಲಿ ನೋಡಿರೋ ಹಾಗೆ SSLC ರಿಸಲ್ಟು 2024 ಏನು ಕರ್ನಾಟಕ SSLC ಬೋರ್ಡ್ ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳು ಒಂದು ಫಲಿತಾಂಶಕ್ಕಾಗಿ ನೀವೆಲ್ಲರೂ ಕಾದುಕೊಳ್ತಿದ್ದೀರಾ. ಇದೀಗ ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯ ಶಿಕ್ಷಣ ಇಲಾಖೆ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ. ಏನಂದರೆ ಶೀಘ್ರದಲ್ಲೇ ಮೇ ಮೊದಲ ವಾರದಲ್ಲಿ ಕರ್ನಾಟಕ SSLC 2024 ರಿಸಲ್ಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ 2024 ರಿಸಲ್ಟು ಮೇ ಮೊದಲ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ರಿಸಲ್ಟನ್ನು ನೀವು ಯಾವ ರೀತಿಯಾಗಿ ಚೆಕ್ ಮಾಡಬೇಕಪ್ಪ ಅಂದರೆ, ಫಸ್ಟು ನೀವು ಅಧಿಕೃತ ಒಂದು ವೆಬ್ಸೈಟ್ ಇರುತ್ತೆ. 10ನೇ ತರಗತಿ ಫಲಿತಾಂಶ 2024 ಅಧಿಕೃತ ವೆಬ್ಸೈಟ್ ಏನಪ್ಪ ಅಂದರೆ KSEAB.Karnataka.government.in ಅಥವಾ krresult.nic.in ಅಂತ ಇರುತ್ತೆ. ಈ ಎರಡು ವೆಬ್ಸೈಟ್ಗಳಲ್ಲಿ ನೀವು ನಿಮ್ಮ ಒಂದು ಫಲಿತಾಂಶವನ್ನು ಚೆಕ್ ಮಾಡ್ಕೋಬಹುದಾಗಿರ್ತದೆ. ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿಬಿಟ್ಟು ನಿಮ್ಮ ಒಂದು ಫಲಿತಾಂಶನ ಚೆಕ್ ಮಾಡ್ಕೋಬೋದು. ಮೇ ಮೊದಲನೇ ವಾರ ರಿಸಲ್ಟು ಬಿಡ್ತಾರೆ ಅಂತ ಹೇಳಿದ್ದಾರೆ. ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ ರಿಸಲ್ಟ್ ಬಿದ್ದ ದಿವಸ ನಿಮಗೆ ಖಂಡಿತ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ರಿಸಲ್ಟ್ನ ಯಾವ ರೀತಿಯಾಗಿ ನೀವು ಚೆಕ್ ಮಾಡೋದಂತ ನೋಡೋದಾದರೆ, ಫಸ್ಟು ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕು ಅಥವಾ ನೀವು KAR.result.nic.in ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಗೂಗಲಲ್ಲಿ ಓಪನ್ ಆಗುತ್ತೆ. ನಾನು ಇವಾಗ ತೋರಿಸ್ತೀನಿ ನೋಡಿ. ನಾನಿವಾಗ ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡಿದ ತಕ್ಷಣ ನಾನು 2023 ರಿಸಲ್ಟ್ ನೋಡಬೇಕಾಗಿತ್ತು. ಅದಕ್ಕೋಸ್ಕರ 23 ಅಂತ ಸರ್ಚ್ ಮಾಡಿದೆ. ಆದರೂ ಕೂಡ ಇಲ್ಲಿ ಬರುತ್ತೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ಕಾಣ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದೆ. ಇಲ್ಲಿ ದ್ವಿತೀಯ PUC ಫಲಿತಾಂಶ ಅಂತ ತೋರಿಸಿದೆ. 10th ರಿಸಲ್ಟು ಅನೌನ್ಸ್ ಆದ ತಕ್ಷಣ ಕೆಳಗಡೆ ಇನ್ನೊಂದು ಇದೇ ರೀತಿ ಬಾಕ್ಸ್ ಬಂದುಬಿಟ್ಟು ಇದರಲ್ಲಿ ನಿಮಗೆ SSLC ಫಲಿತಾಂಶ ಅಂತ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಕೆಳಗಡೆ ಇಲ್ಲಿ PUC ಆಗಿರೋದ್ರಿಂದ ಕಾಂಬಿನೇಷನ್ ಕೇಳ್ತಿದೆ. ಬಟ್ SSLCದವ್ರಿಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಇಲ್ಲಿ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.